ಇದೇ ಫ್ರೆಂಡ್ಸ್, ನಾವಿದ್ದಂಥ ಹಳೆ ಮನೆ. ಇದೇ ಮನೇಲಿ ವಾಸ ಮಾಡ್ತಿದ್ವಿ. ಮಳೆ ಬಂದಾಗೆಲ್ಲ ನೀರೆಲ್ಲ ಒಳಗಡೆಗೆ ಬರ್ತಾಯಿತ್ತು. ಈ ಥರ ಪರಿಸ್ಥಿತಿ ಇತ್ತು ನಮ್ಮ ಲೈಫು. ಈ ಥರ ಮನೆಯಲ್ಲಿ ವಾಸ ಮಾಡಿದಂಥ ವ್ಯಕ್ತಿ. ತುಂಬ ಕಷ್ಟ ಇತ್ತು. ತುಂಬ ಕಷ್ಟದ ಪರಿಸ್ಥಿತಿಯಿಂದ ಈ ಮನೇನ ನಿರ್ಮಾಣ ಮಾಡಿದ್ವಿ. ಇವತ್ತು ಇದೇ ಮನೆಯಲ್ಲಿ ವಾಸ ಮಾಡಿದ್ವಿ ನಾವು, ಬಿಫೋರು ಹೊಸ ಮನೆ ಕಟ್ಟಲಿಕ್ಕಿಂತ ಮುಂಚೆಲೆ. ಇದು ಪೊಲೀಸ್ ಸ್ಟೇಷನ್ ಸರ್. ಎಲ್ಲರಿಗೂ ನಮಸ್ತೆ. ನಾನು ರವಿ ತಾಯಿ. ನನ್ನ ಹೆಸರು ಹನುಮಕ್ಕ. ನಾವು ಮುಂಚೆ ಗುಡ್ಲು ಮನೆಗಿದ್ವಿ. ಇವಾಗ ನಮಗೆ ಒಂದು ಕನಸು, ಮನೆ ಕಟ್ಟಬೇಕು ಎಂಬುದೊಂದಿತ್ತು. ನಮ್ಮ ಮಕ್ಕಳು ಇಬ್ರು, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮನೆಯವರು ಎಲ್ಲ ಸೇರಿಬಿಟ್ಟು ನಾವೊಂದು ಕನಸಿನ ಮನೆ ಕಟ್ಟಬೇಕು ಅಂತ ನಾವೊಂದು ಎಕ್ಸ್ಟಿಮೆಂಟ್ ಹಾಕಿ, ನನ್ನ ಮಗ ಈ ಥರ ಚೆನ್ನಾಗಿ ಕಟ್ಟಬೇಕು ಎಂಬುದೊಂದು ಖುಷಿ ಇತ್ತು. ನಮಗೆ ಕಟ್ಸಿದ್ದಾರೆ. ನಮಗೆ ತುಂಬ ತುಂಬ ಖುಷಿ. ನಾವು ಮುಂಚೆ ಗುಡ್ಲು ಮನೆಗೆ ಇದ್ವಿ ಅಂದ್ರೆ ಹೇಳ್ಬಾರ್ದು, ಸೋರ್ತಾ ಇತ್ತು. ನಾವ್ ಹೆಂಗೆ ಇದನ್ ಮಾಡಿದ್ವಿ ಅಂತ ನಮಗೆ ಮಾತ್ರ ಗೊತ್ತು. ಇವಾಗ ಬಹಳ ಖುಷಿಯಾಗಿದ್ವಿ. ನಾವು ಖುಷಿಯಿಂದಲೇ ಬದುಕ್ತಾ ಇದೀವಿ ಎಂಬುದು ನಮ್ಗೆ ಅನಿಸಿಕೆ ಆಗುತ್ತೆ. ನನ್ನ ಮಕ್ಕಳು ಬಹಳ ಶ್ರಮ ಪಡ್ತಾ ಇದ್ದಾರೆ, ನಮ್ಮ ಮನೆಯವರು ಶ್ರಮ ಪಡ್ತಾ ಇದ್ದಾರೆ. ಹಂಗಾಗಿ ಬಹಳ ಖುಷಿ ಆಗ್ತಾ ಇತ್ತು ನನಗೆ. ಸಾಕು, ನಮ್ಗೆ ಇಷ್ಟೇ ಜೀವನ ಅಂತ ನಮ್ಗೆ ಅನಿಸಿಕೆ ಆಗ್ತಾ ಐತೆ ಸರ್. ಎಲ್ಲರಿಗೂ ನಮಸ್ತೆ ಸರ್. ನಾವು ಓದಿದಂಥ ಗೌರ್ಮೆಂಟ್ ಸ್ಕೂಲ್ ಫ್ರೆಂಡ್ಸ್ ಇದು. ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು. ಪ್ರೈವೇಟ್ ಸ್ಕೂಲಿಗೆ ಮತ್ತು ಬೇರೆ ಥರದ ಕಾರ್ಪೊರೇಟ್ ಸ್ಕೂಲಿಗೆ ಯಾಕಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲ. ಅದರಿಂದ ನಾವು ಇದೇ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ, ಕನ್ನಡ ಮೀಡಿಯಮಲ್ಲಿ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ಓದಿದಂಥ ಸ್ಕೂಲ್ ಇದೆಲ್ಲ. ಬೋಧನಾ ಕೊಠಡಿ ಇದೆ, ಪ್ರಾನ್ಸಿಪಾಲ್ ಇದು. ಇಲ್ಲೇ ಓದಿದ್ದು ನಾವೆಲ್ಲ. ಇಲ್ಲೆಲ್ಲ ಆಟ ಆಡ್ತಾಯಿದ್ವಿ ಸಣ್ಣ ಹುಡುಗರಿದ್ದಾಗ. ನಾವು ತುಂಬ ಚಿಕ್ಕವರೆಲ್ಲ ಇದ್ದಂಥ ಮೆಮೊರೀಸ್ ಎಲ್ಲ ಇಲ್ಲಿದೆ. ತುಂಬ ಕಷ್ಟದಿಂದ ಬೆಳೆದು, ತುಂಬ ಕಷ್ಟದಲ್ಲೇ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ, ಆ್ಯಂಡ್ ಯಾವಾಗ ತುಮಕೂರಿಗೆ ಬಂದೆ ಆವಾಗ ಇದೇ ಇಂಡಸ್ಟ್ರಿ ನನಗೆ ಸಿಕ್ಕಿ ಇವತ್ತು ಇಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಮೇನ್ ರೀಸನ್ ಆದಂಥ ಒಂದು ವಿದ್ಯಾಸಂಸ್ಥೆ ಇದು. ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟು ಡಿಯರ್ ಲೈಫಲ್ಲಿ ಹೋಗಿ ಇಷ್ಟು ಡೆವಲಪ್ಮೆಂಟ್ ಆಗ್ತೇವೆ, ಇಷ್ಟು ಗ್ರೋತ್ ಆಗ್ತೇವೆ ನಾವು ಯಾವತ್ತೂ ಕನಸು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಎಷ್ಟು ಜನ ಹೊರಗಡೆ ಇದ್ದಾರೆ, ಪ್ರೈವೇಟ್ ಸ್ಕೂಲಲ್ಲಿ ಕಲಿತು ಇವತ್ತು ಸಕ್ಸಸ್ಫುಲ್ ಆಗಿರೋರು ನೋಡಿದ್ದೀವಿ. ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಕಡಿಮೆ ಪೀಪಲ್ ಇವತ್ತು ಸಕ್ಸಸ್ಫುಲ್ ಆಗಿರೋದು. ಬಟ್ ಅದರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಡಿಯರ್ ಲೈಫ್ ಥ್ರೂ ಈ ಥರ ಇಂಡಸ್ಟ್ರಿ, ಈ ಥರ ಡೆವಲಪ್ಮೆಂಟ್ ಆಗಿದ್ವಿ ಗೌರ್ಮೆಂಟ್ ಸ್ಕೂಲಿಂದ ಎಜುಕೇಷನ್ ಮಾಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡಿಯರ್ ಲೈಫ್ ಆನ್ ಲೈಫ್. ನನ್ನ ಹೆಸರು ರವಿ ಆರ್. ನಮ್ಮದು ಊರು ಅಬ್ಬಿನವಳೆ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಮ್ಮದು ಡಿಪ್ಲೊಮೊ ಪ್ಲಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಕಂಪ್ಲೀಟ್ ಆಗಿದೆ. ಯಾವಾಗ ನಾನು ಈ ಡಿಯರ್ ಲೈಫ್ ಎಂಪವರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಎಂಟ್ರಾದೆ, ನಾರ್ಮಲ್ ಎಜುಕೇಷನ್ ಇತ್ತು,
ಲೈಫಲ್ಲಿ ಏನಾದರೂ ಸಮಥಿಂಗ್ ಎಕ್ಸ್ಟ್ರಾ ಮಾಡಬೇಕನ್ನೋ ಆಪರ್ಚುನಿಟಿ ಇತ್ತು, ಸಿಕ್ತು ಅವಕಾಶ, ಯೂಸ್ ಮಾಡಿಕೊಂಡೆ. ಡಿಯರ್ ಲೈಫಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೂ ಕೂಡ ಎಷ್ಟೋ ಡ್ರೀಮ್ಸ್ ಇತ್ತು, ಎಷ್ಟೋ ಕನಸುಗಳಿತ್ತು. ಈ ಡಿಯರ್ ಲೈಫಿಗೆ ಎಂಟ್ರ್ ಆಗ್ತಾ ಯಾವಾಗ ನನ್ನ ಹತ್ರ ಫ್ರೀ ಟೈಮ್ ಇತ್ತು, ಆ ಫ್ರೀ ಟೈಮಲ್ಲಿ ಟೈಮ್ ಕೊಡ್ತಾ ನನ್ನದೇ ಆದ ಒಂದು ಪಾರ್ಟ್ ಟೈಮ್ ಇನ್ಕಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 2000 3000 ಪ್ರತಿಯೊಂದು ಕೂಡ ಅಪ್ಪ ಅವನ ಜೊತೆ ಡಿಪೆಂಡ್ ಇದ್ವಿ. ಒಂದು ಬುಕ್ಕಿಗೆ, ಒಂದು ಪೆನ್ನಿಗೆ, ಒಂದು ಬಸ್ ಚಾರ್ಜಿಗೆ. ಯಾವಾಗ ಡಿಯರ್ ಲೈಫಿಗೆ ಎಂಟ್ರ್ ಆದೆ, ನನ್ನ ಸ್ವಂತ ಇನ್ಕಮಲ್ಲಿ ಅರ್ನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಜನರ ಹತ್ರ ಡ್ರೀಮ್ಸ್ ಇರುತ್ತೆ, ನಾನು ಒಂದು ಒಳ್ಳೆ ಮೊಬೈಲ್ ತಗೋಬೇಕಂತೇಳಿ. ಡಿಯರ್ ಲೈಫಲ್ಲಿ ಕೆಲಸ ಮಾಡ್ತಾ 4-5 ಮೊಬೈಲ್ ಕೂಡ ಅಚೀವ್ಮೆಂಟ್ ಮಾಡಿದೆ. ಆ್ಯಂಡ್ ಯಾವಾಗ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗ್ತಿದ್ದೆ, ಲ್ಯಾಪ್ಟಾಪ್ ಎಲ್ಲ ಇತ್ತು ಫ್ರೆಂಡ್ಸ್ ಹತ್ರ. ಅವ್ರ ಅಪ್ಪ ಅಮ್ಮ ಕೊಡಿಸಿದ ಲ್ಯಾಪ್ಟಾಪು. ನಮ್ಮ ಅಪ್ಪ ಅಮ್ಮ ಕೊಡಿಸ್ಲಿಕ್ಕೆ ನಮ್ಮ ತಂದೆ ತಾಯಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಿಲಾಂಗ್ ಆಗ್ತಾರೆ. ತಂದೆ ಗಾರೆ ಕೆಲಸ ಮಾಡ್ತಾರೆ, ತಾಯಿ ಸ್ಕೂಲಲ್ಲಿ ಬಿಸಿ ಊಟ ಕೆಲಸ ಮಾಡ್ತಾರೆ. ಈ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಅವ್ರ ಹತ್ರ ಹೋಗಿ 30-40 ಸಾವಿರದ ಲ್ಯಾಪ್ಟಾಪ್ ಕೊಡಿಸಿ ಅಂದರೆ ತುಂಬ ಕಷ್ಟ ಇತ್ತು ಪರಿಸ್ಥಿತಿ. ಇದೇ ಡಿಯರ್ ಲೈಫಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ನನ್ನದೇ ಓನ್ ಇನ್ಕಮಲ್ಲಿ ಲ್ಯಾಪ್ಟಾಪ್ ಕೂಡ ಅಚೀವ್ಮೆಂಟ್ ಮಾಡಿದೆ. ಆ್ಯಂಡ್ ಯಾವಾಗ ಕಾಲೇಜಿಗೆ ಹೋಗ್ತಿದ್ದೆ, ಬಸ್ ಪಾಸ್ ಮಾಡಿಸ್ಲಿಕ್ಕೂ ನನ್ನ ಹತ್ರ ಹಣ ಇರಲಿಲ್ಲ. ಚೌಟ್ರಿ ಕೆಲಸ, ಕ್ಯಾಂಟರಿಂಗ್ ಕೆಲಸ, ಇಂಥ ಕೆಲಸಗಳಿಗೆ ಹೋಗಿ ಬಸ್ ಪಾಸ್ ಮಾಡಿಸ್ತಿದ್ದೆ. ಅಂಥ ಹುಡುಗ ಡಿಯರ್ ಲೈಫಿಗೆ ಎಂಟ್ರ್ ಆಗಿ ಓನ್ಲಿ 7 ಮಂತಲ್ಲಿ 75,000 ಕೊಟ್ಟು TVS ಸ್ಟಾರ್ ಸಿಟಿ ಬೈಕ್ ಕೂಡ ಅಚೀವ್ಮೆಂಟ್ ಮಾಡಿದೆ. ಆ್ಯಂಡ್ ಡ್ರೀಮ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ಕಾರ್ ತೊಗೋಬೇಕಂತ ಪ್ಲಾನ್ ಇತ್ತು. ಬಟ್ ಅದಕ್ಕಿಂತ ಮುಂಚೆಲೇ ನಾನು ವಾಸ ಮಾಡ್ತಿದ್ದು ಗುಡಿಸಲು ಮನೆಯಲ್ಲಿ. ತುಂಬ ಕಷ್ಟ ಇತ್ತು, ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಿದ್ದೆ. ಯಾವಾಗ ಮಳೆ ಬಂದಾಗ ಮಳೆಯೆಲ್ಲ ನೀರೆಲ್ಲ ಬರ್ತಿತ್ತು, ಸೋರ್ತಿತ್ತು ಮನೆ. ಆಗ ನನಗೆ ಆಸೆ ಇತ್ತು, ಕಾರ್ಗಿನ್ನ ಮುಂಚೆಲೇ ಫಸ್ಟು ಮನೆ ಕಟ್ಸಿದ್ರೆ ಒಳ್ಳೆ ಇತ್ತು ಅಂತ ಆಸೆ ಇತ್ತು. ಒಂದು 5 to 7 lakh 10 lakh ಒಳಗಡೆ ಒಂದು ನಾರ್ಮಲ್ ಮನೆ ಮಾಡಬೇಕಂತ ಪ್ಲಾನ್ ಇತ್ತು ಅಷ್ಟೇ ಫ್ರೆಂಡ್ಸ್. ಬಟ್ ದೊಡ್ಡ ಮನೆ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ನನ್ನ ಫ್ಯಾಮಿಲಿ ಜೊತೆ, ನಮ್ಮ ತಂದೆ ತಾಯಿ ನಾವೆಲ್ಲ ಸೇರಿಕೊಂಡು ಒಂದು ದೊಡ್ಡ ಮನೆ ಮಾಡಬೇಕಂತ ಡ್ರೀಮ್ಸ್ ಇತ್ತು. ಇದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೇ ಡಿಯರ್ ಲೈಫಲ್ಲಿ ರೀಸೆಂಟ್ಲಿ 2 months ಬ್ಯಾಕ್ ನಂದೇ ಒಂದು ಮನೆ ಕೂಡ ಅಚೀವ್ಮೆಂಟ್ ಮಾಡಿದೆ, 30 ಲಕ್ಷ ರೂಪಾಯಿದು. ಆ 30 ಲಕ್ಷ ರೂಪಾಯಲ್ಲಿ ಡಿಯರ್ ಲೈಫಲ್ಲಿ ಕೆಲಸ ಮಾಡ್ತಾ ನನ್ನ ಕಡೆಯಿಂದ ನಾನು ಕಾಂಟ್ರಿಬ್ಯೂಟ್ ಮಾಡಿದೆ ಒಂದು 10 lakh rupeesವರೆಗೂ ಡಿಯರ್ ಲೈಫಲ್ಲಿ ಕೆಲಸ ಮಾಡ್ತಾ. ಇದು ನನ್ನ ದೊಡ್ಡ ಡ್ರೀಮ್. ಇವತ್ತು ಅದು ಅಚೀವ್ಮೆಂಟ್ ಕೂಡ ಆಗಿದೆ. ನಾರ್ಮಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಿಲಾಂಗ್ ಆಗ್ತಿರೋಂಥ ವ್ಯಕ್ತಿ ಇಷ್ಟು ದೊಡ್ಡ ಮನೆ ಕಟ್ತೀವಿ ಅಂತ ನಾವು ಯಾವತ್ತೂ ಕನಸು ಅಂದ್ಕೊಂಡಿರಲಿಲ್ಲ. ಅದು ಕೂಡ ಇವತ್ತು ಇಂಡಸ್ಟ್ರಿಲಿ ಕಂಪ್ಲೀಟ್ ಆಯಿತು. ಆ್ಯಂಡು 8 ಟೈಮ್ ನ್ಯಾಷನಲ್ ಟೂರ್ ಹೋಗಿ ಬಂದೆ, 2 ಸತಿ ಫಾರಿನ್ ಟೂರ್ ಹೋಗಿ ಬಂದೆ. ಇದೆಲ್ಲ ಇವತ್ತು ಆಗಿದೆ. ಅದಕ್ಕಿಂತ ಮೇನ್ ಅಚೀವ್ಮೆಂಟ್ ಮನೆ. ಇದೊಂದು ಎಷ್ಟೋ ಜನಗಳಿಗೆ ಕನಸಾಗಿರುತ್ತೆ, ಸಾಯೋದ್ರೊಳಗೆ ಒಂದೊಳ್ಳೆ ಮನೆ ಕಟ್ಟಬೇಕಂತೇಳಿ. ಡಿಯರ್ ಲೈಫಿಗೆ ಬಂದ 6 year 11 monthಲ್ಲೇ ಇದೇ ಇಂಡಸ್ಟ್ರಿ ಮುಖಾಂತರ ಕೆಲಸ ಮಾಡ್ತಾ ಇವತ್ತು ಮನೆ ಕೂಡ ಅಚೀವ್ಮೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ. ಅಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಮ್ದಲ್ಲ, ನಾರ್ಮಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದ ವ್ಯಕ್ತಿ ಇವತ್ತು ಇಂಥ ಒಂದು ಒಳ್ಳೆ ಮನೆ ಕಟ್ಟಿದ್ದೀನಿ. ಅದಕ್ಕೆ ಡಿಯರ್ ಲೈಫ್ ಸಿಸ್ಟಮ್ ಕಾರಣ. ಯಾವಾಗ ಎಂಟ್ರ್ ಆದೆ ಏನೂ ಇರಲಿಲ್ಲ ಫ್ರೆಂಡ್ಸ್. ಕ್ವಾಲಿಫಿಕೇಷನ್ ಇರಲಿಲ್ಲ, ಕ್ವಾಲಿಟಿ ಇರಲಿಲ್ಲ, ಹೈಟ್ ಇರಲಿಲ್ಲ, ವೇಟ್ ಇರಲಿಲ್ಲ, ಕಲರ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಏನಾದರೂ ಒಂದು ಮಾಡಬೇಕನ್ನೋ ಬೆಂಕಿ ಇತ್ತು, ಡಿಸೈರ್ ಇತ್ತು. ಇಂಡಸ್ಟ್ರಿಯಲ್ಲಿ ಎಂಟ್ರ್ ಆದೆ. ಎಲ್ಲ ಸೀನಿಯರ್ ಸಪೋರ್ಟ್ ಆಗಿರ್ಬೋದು, ಎಲ್ಲ ಸೀನಿಯರ್ ಗೈಡೆನ್ಸ್ ಆಗಿರ್ಬೋದು, ಕಂಪನಿ ಸಪೋರ್ಟ್ ಆಗಿರ್ಬೋದು, ಅದೆಲ್ಲರ ತಗೊಂಡು ಇವತ್ತು ಇಷ್ಟು ಇಂಪ್ರೂವ್ಮೆಂಟ್ ಆದೆ, ಡೆವಲಪ್ಮೆಂಟ್ ಆದೆ. ಎಷ್ಟೋ ಜನ ಡಿಯರ್ ಲೈಫಿಗೆ ಎಂಟ್ರ್ ಆದಾಗ ಹೇಳ್ತಿದ್ರು, ನನಗೆ ಇಲ್ಲೆಲ್ಲ ಏನೂ ಆಗಲ್ಲ, ಇಲ್ಲಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಮಾಡಿದ್ರೂ ಕೂಡ ಜಾಸ್ತಿ ದಿನ ಇರಲ್ಲ, ಇದರಿಂದ ಹೊರಗಡೆ ಹೋಗ್ತೀವಿ, ಸಮಸ್ಯೆಗಳು ಸುಮಾರು ಬರುತ್ತೆ, ಎಷ್ಟೋ ಜನ ಹೇಳ್ತಿದ್ರು. ಬಟ್ ಫ್ರೆಂಡ್, ಕ್ರೀಸಲ್ಲಿ ನಿಂತರೆ ಎಲ್ಲರದ್ದು ಆಗುತ್ತೆ. ಯಾವುದೇ ಒಂದು ಇಂಡಸ್ಟ್ರಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಅಲ್ಲಿ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಆಗಲ್ಲ. ಕಂಟಿನ್ಯೂಸ್ ಹಾರ್ಡ್ ವರ್ಕಿಂಗ್ ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ, ವಿಷಯ ತಿಳ್ಕೊಬೇಕಾಗುತ್ತೆ. ನಾನು ಕೂಡ ಅದೇ ಮಾಡಿದೆ. ಇಲ್ಲಿ ಸೀನಿಯರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಾ ಹೋದೆ. ಸೀನಿಯರ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಹೋದೆ. ಅವ್ರು ಏನೇ ಕೇಳಿದ್ರು ಕೊಡೋದಕ್ಕೆ ಎಗನೆಸ್ಟ್ ನಾವು ಕ್ವಶನ್ ಮಾಡ್ತಿರಲಿಲ್ಲ. ಅವ್ರು ಏನು ಹೇಳಿದ್ರು ಫಾಲೋ ಮಾಡ್ತಾ ಹೋದೆ. ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಮಾಡಿದೆ. ಎಷ್ಟು ಜನ ನನಗೆ ಹೇಳಿದ್ರು, ಇಲ್ಲಿ ನೀನು ಕೆಲಸ ಮಾಡ್ಲಿಕ್ಕಂತ ಹೋದಾಗ ತುಂಬ ಜನ ರಿಜೆಕ್ಷನ್ ಕೊಡ್ತಿದ್ರು ನಮಗೆ. ಇದು ಕಂಪನಿ ಜಾಸ್ತಿ ದಿನ ಇರಲ್ಲ, ಇದು ಕಂಪನಿ ಹೋಗುತ್ತೆ, ನಿನ್ನ ಕೈಲಿ ಆಗಲ್ಲ ಈ ಕೆಲಸ ಮಾಡಲಿಕ್ಕೆಲ್ಲ, ನೀನು ಜನಗಳಿಗೆ ಹೋಗಿ ಹೇಳಿದಾಗ ಅವರು ನೋ ಹೇಳ್ತಾರೆ, ಇದೆಲ್ಲ ಸುಮಾರು ಜನ ಹೇಳ್ತಿದ್ರು ಫ್ರೆಂಡ್ಸ್. ನನಗೂ ಎಷ್ಟೋ ರಿಜೆಕ್ಷನ್ ಸಿಕ್ಕಿತ್ತು. ಬಟ್ ನಾ ಕ್ರೀಸಲ್ಲಿ ಉಳಿದೆ. ಇವ್ರು ಹೇಳಿದ ಮಾತನ್ನು ಯಾವುದೂ ಕೇಳಲಿಲ್ಲ. ನನ್ನ ಮುಂದೆ ನನ್ನ ಗೋಲ್ ಇತ್ತು. ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ನನ್ನ ಸೀನಿಯರ್ ಇದ್ದರು. ಆ ಸೀನಿಯರ್ ಏನು ಹೇಳ್ತಾ ಹೋದ್ರು ಅದೇ ಪ್ರಕಾರ ಕೆಲಸ ಮಾಡ್ತಾ ಹೋದೆ. ಇವತ್ತು ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಆಗಿದೆ. ಕ್ರೀಸಲ್ಲಿ ನಿಲ್ಲಿ ಫ್ರೆಂಡ್ಸ್, ನಾಳೆ ನಿಮ್ಮದು ಕೂಡ ಅಚೀವ್ಮೆಂಟ್ ಆಗುತ್ತೆ, ನಿಮ್ಮ ಡ್ರೀಮ್ ಕೂಡ ಫುಲ್ಫಿಲ್ ಆಗುತ್ತೆ. ನೀವೇನು ಅಂದ್ಕೊಂಡು ಬರ್ತಿರೋ ಜೀವನದಲ್ಲಿ ಅದೆಲ್ಲ ಕೂಡ ಗ್ಯಾರಂಟಿ ಫುಲ್ಫಿಲ್ ಆಗುತ್ತೆ. ನನ್ನ ತಾಳ್ಮೆಯೇ ಇವತ್ತು ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಆಗಲಿಕ್ಕೆ ಕಾರಣ. ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಮಾಡಿದೆ, ಇವತ್ತು ಇದೆಲ್ಲ ಆಗಿದೆ. ನಾಳೆ ನಿಮ್ಮದು ಕೂಡ ಆಗುತ್ತೆ. ನೀವು ಕೂಡ ನಿಲ್ಕೊಳ್ಳಿ. ಸಮಸ್ಯೆ ಬಂತು, ಇಂಥ ಚಿಕ್ಕ ಪ್ರಾಬ್ಲಮ್, ಯಾರೋ ಒಬ್ಬ ನೋವು ಹೇಳಿದ್ರು, ಇಬ್ಬರು ನೋವು ಹೇಳಿದ್ರು ಅಂತ ಇದ್ದ ಹೊರಗಡೆ ಹೋಗ್ಲಿಕ್ಕೆ ಹೋಗಬೇಡಿ. ಹೋದರೆ ತುಂಬ ಲಾಸ್ ಮಾಡ್ಕೊತೀರ. ಹಾಗಾದರೆ ನಾನು ಕೂಡ ಹೋಗಿದ್ರೆ ಇವತ್ತು ಇದೆಲ್ಲ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ನಾನು ಕ್ರೀಸಲ್ಲಿ ನಿಂತೆ, ಅದಕ್ಕೆ ಇವತ್ತು ಇದೆಲ್ಲ ಅಚೀವ್ಮೆಂಟ್ ಆಗಿದೆ.
ನೀವು ಮಾಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಕೂಡ ಇದೆಲ್ಲ ಅಚೀವ್ಮೆಂಟ್ ಆಗುತ್ತೆ. ಥ್ಯಾಂಕ್ ಯು ಆಲ್. ನನಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲ ಡಿಯರ್ ಲೈಫ್ನ ಟಾಪ್ ಸೀನಿಯರ್ಸ್ಗಾಗಿರ್ಬೋದು, ಡಿಯರ್ ಲೈಫ್ನ ರೆಸ್ಪಾನ್ಸಿಬಲ್ ಲೀಡರ್ಸ್ಗಾಗಿರ್ಬೋದು, ಡಿಯರ್ ಲೈಫ್ನ ಒಂದು ಸೋಲ್ಜರ್ ಗ್ರೂಪ್ ಲೀಡರ್ಸ್ಗಾಗಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಮೇನ್ ರೀಸನ್ ಇವತ್ತು ಈ ಡಿಯರ್ ಲೈಫ್ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ನಮ್ಮ CMD ಸರ್, ಮಿಸ್ಟರ್ ಪ್ರಮೋದ್ ಸರ್, ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಮಾಡಿ, ನಿಮ್ಮ ಕೈಲೂ ಆಗುತ್ತೆ, ಎಲ್ಲರ ಕೈಲೂ ಆಗುತ್ತೆ, ಯಾರ ಕೈಲೂ ಆಗಲ್ಲ ಅನ್ನೋದೇನಿಲ್ಲ. ಸ್ವಾಮಿ ಕಂದರ್ ಒಂದು ಮಾತು ಹೇಳ್ತಾರೆ, ಆಲ್ ಪವರ್ ಈಸ್ ವಿತಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್, ಬಿಲೀವ್ ಇನ್ ದಟ್. ಅಂದರೆ ನಂಬಿಕೆ ಒಂದು ಇಟ್ಕೊಳ್ಳಿ, ದುನಿಯಾದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತು ಯಾರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿದ್ದಾರೆ ಅವರೆಲ್ಲ ಕಾರಣ ಖುದ್ದು ಅವರ ಮೇಲೆ ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅದೇ ನಂಬಿಕೆ ನೀವು ಇಟ್ಕೊಂತೀರ, ಗ್ಯಾರಂಟಿ ನಿಮ್ಮ ಹತ್ರನೂ ಕೂಡ ಒಂದು ಅಚೀವ್ಮೆಂಟ್ ಆಗುತ್ತೆ, ನಿಮ್ಮ ಹತ್ರ ಕೂಡ ಒಂದು ಸಕ್ಸಸ್ ಸಿಗುತ್ತೆ. ಸರಿನಾ? ಥ್ಯಾಂಕ್ ಯು ಆಲ್.